ಮಾರ್ನಿಂಗ್. ನಾನು ನಿಮ್ಮ ಪ್ರಸನ್ನ ರಾಯ್ಕರ್, ಇಂಜಿನಿಯರ್ ಬೈ ಪ್ರೊಫೆಷನ್ ಆ್ಯಂಡ್ ಕ್ರಿಯೇಟರ್ ಬೈ ಪ್ಯಾಷನ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಶುಭೋದಯ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇವತ್ತಿನ ಡೇನ ಜಾಗಿಂಗ್ ಆ್ಯಂಡ್ ವಾಕಿಂಗ್ ಜೊತೆಗೆ ಸ್ಟಾರ್ಟ್ ಮಾಡಿದ್ದೀನಿ ವಿತ್ ಮೈ ವೈಫ್. ಓಕೆ, ಇನ್ನೂ ಮಾಡ್ತಾನೆ ಇದ್ದೀವಿ ವಾಕು. ಅರೌಂಡ್ 10 ರೌಂಡ್ ಆಯಿತು. ಇದನ್ನು ಮುಗಿಸ್ಕೊಂಡು ಮತ್ತೆ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ಗೆ ಹೋಗಬೇಕು. ಹೋಗೋಣ. ಒಳ್ಳೆ ಸನ್ ವ್ಯೂ ಇದೆ. ವಾಕಿಂಗ್ ಮುಗಿಸ್ಕೊಂಡು ವಯಸ್ಸು ಜೊತೆಗೆ ಈಗ ನಾನು ಶಟ್ಲ್ ಪ್ರಾಕ್ಟೀಸಿಗೆ ಬಂದೆ. ಹಾಗೆ ಬರ್ಬೇಕಾದ್ರೆ ಈ ಕಡೆಯಿಂದ ಬರ್ಬೇಕಾದ್ರೆ ನಮ್ಮದು ಮಾರಿಕಾಂಬಾ ದೇವಸ್ಥಾನ ರೆಡಿ ಆಗ್ತಾಯಿದೆ ಜಾತ್ರೆಗೆ. 3ನೇ ತಾರೀಕು ನೆಕ್ಸ್ಟ್ ತಿಂಗಳ ಜಾತ್ರೆ. ಕ್ರೇಜಿಯಾಗಿ ರೆಡಿ ಆಗ್ತಾಯಿದೆ. ಇದು ಕರ್ನಾಟಕದಲ್ಲೇ ದೊಡ್ಡ ಜಾತ್ರೆ ಆಗಿರುತ್ತೆ. ಲೈಕ್ ದೊಡ್ಡ ಜಾತ್ರೆಗಳಲ್ಲಿ ಕೂಡ ಇದು ಒಂದು. ಬಟ್ ನಮ್ಮೂರಿಗೆ ಇದು ತುಂಬ ಸ್ಪೆಷಲ್, ಯಾಕಂದರೆ ಇದು 3 ವರ್ಷಕ್ಕೊಂದ್ಸತಿ ಆಗೋ ಜಾತ್ರೆ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಎಲ್ಲರೂ ನೀವು ಬನ್ನಿ ಆಯಿತಾ. ಕೇಕ್ ಕೊಟ್ಟು ಬಂತು. ಆಲ್ರೆಡಿ ಇಲ್ಲ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಳ್ಳ ರಾಕಿ ಬಂದಿದ್ದಾನೆ. ಕಳ್ಳ ರಾಕಿ ಟೂರ್ನಮೆಂಟ್ ವಿನ್ನರ್. ಈಗ ನಾವು ಬಂದಿದ್ದೀವಿ ಮಾಸ್ಟರ್ ಸೈಟಿಗೆ. ಇಲ್ಲಂತೂ ಪವರ್ ಫ್ಲಕ್ಚುಯೇಷನ್ ತುಂಬ ಆಗ್ತಾಯಿದೆ. ನಮಗೆ ನೀರು ಗೀರು ಎಲ್ಲದು ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಅದನ್ನು ಸರಿ ಮಾಡ್ಕೊಳಕ್ಕೆ ಇವತ್ತು ಎಲ್ಲ ಹುಡುಗರೆಲ್ಲ ಬರ್ತಾಯಿದ್ದಾರೆ. ಮತ್ತು ವಾಟ್ರಿಗೋಸ್ಕರ, ಸ್ಟೋರೇಜ್ಗೋಸ್ಕರ ಓವರ್ಹೆಡ್ ಟ್ಯಾಂಕ್ ಸ್ಟ್ಯಾಂಡು ಎಲ್ಲ ಬರ್ತಾಯಿದೆ ಈಗ. ಅಲ್ಲಿ ತನಕ ಅವರಿಗೆ ವೆಯ್ಟಿಂಗ್. ತೋಟ ನೋಡ್ಕೊಂಡು ಬನ್ನಿ. ಏನೇ ಹೇಳಿ, ಮಲೆನಾಡಲ್ಲಿ ಅಡಿಕೆ ಕ್ರೇಜಿ ಬಿಡಿ. ಎಲ್ಲ ಸೈಟಿಂದೆಲ್ಲ ವರ್ಕ್ ಮುಗಿಸ್ಕೊಂಡು, ಅಂದರೆ ಓವರ್ಹೆಡ್ ಟ್ಯಾಂಕನ್ನು ಫಿಟ್ಟಿಂಗ್ ಮಾಡ್ತಾಯಿದ್ರು ಹುಡುಗರು. ಅದನ್ನೆಲ್ಲ ಮುಗಿಸಿ ಬಂದು ಅದಾದಮೇಲೆ ಮನೆಗೆ ಹೋಗಿದ್ದೆ. ಮನೆಗೆ ಹೋಗಿ ಹುಡುಗನ ಕಳಿಸಿ, ಕಾರ್ ಕಳಿಸಿ, ಅಜ್ಜಿ ಊರಿಗೆ ಹೋಗೋದಿತ್ತು, ಅಜ್ಜಿಗೆ ಬಿಟ್ಟು ಬರೋಕ್ಕೆ ಕಳಿಸಿದ್ವಿ. ಅದಾದಮೇಲೆ ಮತ್ತು ಆಫೀಸಿಂದ ಬರ್ಬೇಕಾದ್ರೆ ಗೊತ್ತಾಯಿತು ಮರಳು ಗಾಡಿ ಬಂದಿದೆ ಅಂತೇಳಿ. ನಾನು ವಿನಯ್ ಜಸ್ಟ್ ಬಂದಿದ್ವಿ ಆಫೀಸಿಗೆ. ಮತ್ತು ಅವನಿಗೆ ಲೊಕೇಶನ್ ಗೊತ್ತಾಗ್ತಿಲ್ಲ ಅಂತೇಳಿ ಮತ್ತೆ ವಿನಯನ ಸೈಟಿಗೆ ಕಳಿಸ್ಕೊಂಡ್ವಿ. ಹಾಗೆ NR-ಪುರ ಸೈಟಿಗೆ ಫ್ಯಾಬ್ರಿಕೇಟ್ರನ್ನ ಕಳಿಸಿದ್ವಿ. ಅವ್ರದ್ದು ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಯಾರೂ ಇಲ್ಲ, ವಾಚ್ಮ್ಯಾನ್ ಇರಲಿಲ್ಲ, ಅವನೆಲ್ಲ ಹೋಗಿದ್ದ. ಈ ಥರ ರಿಸ್ಕ್ಗಳೆಲ್ಲ ಆಗ್ತಾ ಇರ್ತವೆ. ಅದಾಯಿತು. ಅದಾದಮೇಲೆ ಇನ್ನೊಂದು ಏನಿತ್ತು ಅಂದರೆ, ಬೆಳಿಗ್ಗೆ ಎಲ್ಲ ಮೆಟೀರಿಯಲ್ ಬಂದಿದೆ, ಡಿಸ್ಪ್ಯಾಚ್ ಮಾಡಿದ್ದೀವಿ. ಬಟ್ ಅದರಲ್ಲಿ ಒಂದು ಇನ್ವೆಂಟ್ರಿ ಮಿಸ್ ಮಾಡಿಬಿಟ್ಟಿದ್ವಿ. ಅಂದರೆ ಒಂದು ಬಿಲ್ಲು, ಯಾಕಂದರೆ ಅದು ನೆಗೆಟಿವ್ ಸ್ಟಾಕ್ ಹೊಡಿತಾ ಇತ್ತು. ಸೊ ಅದು ಏನಕ್ಕೆ ಮಿಸ್ ಆಯಿತು ಗೊತ್ತಿಲ್ಲ. ಲೈಕ್ ಬಿಲ್ಲು ಎಲ್ಲೋ ಆ ಕಡೆ ಟೇಬಲಲ್ಲೆಲ್ಲೋ ಇಟ್ಬಿಟ್ಟಿದ್ದೆ ಅನ್ಸುತ್ತೆ ನೀವು. ಸೊ ಅದನ್ನು ಸರಿ ಮಾಡ್ಕೊಬೇಕಿತ್ತು. ಮತ್ತು ಬೇಸಿಕ್ಕಾಗಿ ಹೇಳೋದಿದ್ರೆ, ಎಲ್ಲರಿಗೂ ಒಂದು ಥಾಟ್ ಇರುತ್ತೆ, ಯಾವ ಟೈಪ್ ಆಫ್ ಬಿಸ್ನೆಸ್ ಅಪ್ಪ ಮಾಡ್ಬೋದು ಅಂತ. ಬಿಸ್ನೆಸ್ಸಲ್ಲಿ ಟೈಪ್ಸ್ ಇರೋದು, ಒಂದು ಓನರ್ಶಿಪ್ ಬೇಸ್ಡು, ಮತ್ತು ಯಾವ ಥರ ಓನರ್ಶಿಪ್ ಬೇಸ್ಡ್ ಯಾವ್ದು ಬರುತ್ತೆ ಅಂದರೆ ಪ್ರೊಪ್ರೈಟರ್ಶಿಪ್ಪು, ಪಾರ್ಟ್ನರ್ಶಿಪ್ಪು, LLP ಅಂದರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಸ್ ಏನೋ ಆ ಥರ ಒಂದಿದೆ. ಅದಾಗ್ತದೆ ಸೋಲೋ ಪಾರ್ಟ್ನರ್ಸು. ಆಮೇಲೆ ನಿಮಗೆ ಕಂಪ್ನಿ ಲೈಕ್ ಪ್ರೈವೇಟ್ ಲಿಮಿಟೆಡ್ ಆ ಥರ ಇದೆ. ಬಟ್ ಬೇಸ್ಡ್ ಆನ್ ಆ್ಯಕ್ಟಿವಿಟಿ ಬಂದಾಗ ಮ್ಯಾನುಫ್ಯಾಕ್ಚರಿಂಗು, ಟ್ರೇಡಿಂಗು, ಸರ್ವಿಸ್ ಅಂತ ಬರುತ್ತೆ. ನಮ್ಮ ಹತ್ರ ನಾವು ಈಗ ಪ್ರೆಸೆಂಟ್ಲಿ ಡೀಲ್ ಮಾಡ್ತಾ ಇರೋದು ಟ್ರೇಡಿಂಗಲ್ಲಿ ಒಂದು, ಆಮೇಲೆ ಸರ್ವಿಸಲ್ಲಿ ಒಂದು. ಸರ್ವಿಸ್ ಸೆಕ್ಟರಲ್ಲಿ ಯಾವ್ದು ಬರುತ್ತೆ ಅಂದರೆ ಲೈಕ್ ಆರ್ಕಿಟೆಕ್ಟ್ ಫರ್ಮ್ಸ್ಗಳು, ಲೈಕ್ ಪರಿಕಲ್ಪನಾ ಬೈ ಪ್ರಸನ್ನ, ಇಲ್ಲ ಕನ್ಸಲ್ಟೆನ್ಸಿ ಫರ್ಮ್ಸ್ಗಳು, ಆ ಥರದ್ದೆಲ್ಲ ಸರ್ವಿಸ್ ಸೆಕ್ಟರ್ ಅಂಡರಲ್ಲಿ ಬರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ಈಗ ಓಝೋನ್ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್, ಸೊ ಆ ಥರದ್ದು ಅಲ್ಲಿಗಿರುತ್ತೆ. ಮತ್ತು ಹಾರ್ಡ್ವೇರ್ ಕಾರ್ಟ್ ಪ್ರೈವೇಟ್ ಲಿಮಿಟೆಡ್, ನಮ್ದು ಆ ಥರದ್ದು ಏನಾರು ಇತ್ತು ಅಂದರೆ ಮುಂದೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಅದು ಮ್ಯಾನುಫ್ಯಾಕ್ಚರಿಂಗ್ ಏನಾದ್ರು ಮಾಡೋದಿದ್ದರೆ ಅದು ಬಿಟ್ಟರೆ. ಮತ್ತು ಟ್ರೇಡಿಂಗ್ ಅಂತ ಬಂದಾಗ, ಟ್ರೇಡಿಂಗ್ ಅಂದರೆ ನಥಿಂಗ್ ಬಟ್ ನಾನು ಒಂದು ಮೆಟೀರಿಯಲ್ 10 ರೂಪಾಯಿಗೆ ತೊಗೊಂಡು 11 ರೂಪಾಯಿಗೆ ಮಾರೋದನ್ನೇ ಟ್ರೇಡಿಂಗ್ ಅಂತಾರೆ. ಸಿಂಪಲ್ ಹಾರ್ಡ್ವೇರ್ ಕಾರ್ಟ್ ಏನಿದೆಯಲ್ಲ ಅದು ಬೇಸಿಕಲಿ ಟ್ರೇಡಿಂಗಿಗಿರುತ್ತೆ.
ಸೊ ನಿಮಗೆ ಬಿಸ್ನೆಸ್ ಮಾಡಬೇಕು ಅಂದಾಗ ಫಸ್ಟು ಟೈಪ್ಸ್ ಆಫ್ ಬಿಸ್ನೆಸ್ಸನ್ನು ನೋಡ್ಕೊಳ್ಳಿ. ನಿಮ್ದು ಯಾವ ಎಂಟಿಟಿಲಿ ಬರುತ್ತೆ. ಈಗ ನೀವು ಒಬ್ಬರೇ ಮಾಡ್ತೀರಾ, ಪಾರ್ಟ್ನರ್ಶಿಪ್ ಮಾಡ್ತೀರಾ, LLPಲಿ ಮಾಡ್ತೀರಾ, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆ ಥರ ಇದೆ. ಆಮೇಲೆ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ಡು ಆ ಥರ ಎಲ್ಲ ಬರುತ್ತೆ. ಈಗ ಕರ್ನಾಟಕ ಬ್ಯಾಂಕ್ ಪ್ರೈವೇಟ್ ಲಿಮಿಟೆಡ್ ಲೈಕ್ ಅಂದರೆ ಅದೊಂದು ಶೇರ್ ಹೋಲ್ಡರ್ಸ್ಗಳಿಂದ ಆಗಿರುತ್ತೆ, ಫಾರ್ಮ್ ಆಗಿರುತ್ತೆ. ಅದಕ್ಕೆ ಇಂಡಿವಿಜುವಲ್ ಓನರ್ಸ್ಗಳು ಅಂತ ಯಾರೂ ಇರಲ್ಲ. ಎವ್ರಿ ಒಂದು 10 ರೂಪಾಯಿನ 10 ಜನ ಸ್ಪ್ಲಿಟ್ ಮಾಡಿಕೊಂಡು ₹1 ಇಟ್ಕೊಂಡಿರ್ತಾರೆ. ಸೊ ಒಂದು ಶೇರಿಗೆ 10% ಆಫ್ ವ್ಯಾಲ್ಯೂ ಇರುತ್ತೆ ಕಂಪ್ನಿದು, ಬೇಸಿಕ್ ಆಗಿ ಹೇಳಕ್ಕೆ ಹೋದರೆ. ಸೊ ಇವೆಲ್ಲ ಅದು ಏನು ಮಾಡುತ್ತೆ ಅಂದರೆ ಕಂಪ್ನಿಗೆ ಅವರು ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಮೇಜರ್ ಅದರಲ್ಲಿ ಡೈರೆಕ್ಟ್ರು ಬರ್ತಾರೆ, CEO ಬರ್ತಾರೆ, CFO ಬರ್ತಾರೆ. CEO ಗೊತ್ತಲ್ಲ ನನಗೆಲ್ಲ. CFO ಅಂದರೆ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು. CFO ಅಂದರೆ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಅಂತ. ಲೈಕ್ ಎಲ್ಲ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನ ಅವರೇ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಮತ್ತು ಇದಿಷ್ಟು ಬಿಸ್ನೆಸ್ನ ಬೇಸಿಕ್ಸ್. ಫಸ್ಟ್ ನೀವು ಬಿಸ್ನೆಸ್ ಏನಾದ್ರು ಮಾಡಬೇಕು ಅಂದಾಗ ಈ ಬೇಸಿಕ್ಸ್ಗಳನ್ನ ಅರ್ಥ ಮಾಡ್ಕೊಬೇಕು. ಅದಾದಮೇಲೆ ಫರ್ದರ್ ಥಿಂಗ್ಸ್ ನಿಮ್ಮ CAನ ಇಲ್ಲ ಯಾರನ್ನಾರು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಒಂದು ಬೇಸಿಕಾಗಿ ಏನೇನು ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಓಕೆ, ಈಗ ವರ್ಕ್ ಸ್ಟಾರ್ಟ್ ಮಾಡ್ಕೊಳೋಣ. ಎಂಟ್ರಿ ಮಾಡ್ಕೊಬೇಕು. ಎಂಟ್ರಿ ಒಂದು ಮಿಸ್ ಆಗಿಬಿಟ್ಟಿದ್ದು. 25 ಫೈನಲಿ ವರ್ಕು ಇಲ್ಲಿ ತನಕ ಬಂದು ನಿಂತಿದೆ ನೋಡಿ. ಈ ಥರ ಆಗಿದೆ. ಇನ್ನೂ ಸುಮಾರು ವರ್ಕ್ ಪೆಂಡಿಂಗ್ ಇದೆ. ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ. ಸೊ ಇದಾದಮೇಲೆ ಮತ್ತೆ ನಮಗೆ ಏನೇನು ಕೆಲಸ ಇರುತ್ತೆ ಅಂದರೆ, ನೆಕ್ಸ್ಟ್ ದೊಡ್ಡ ಕೆಲಸ ಅಂದರೆ ಕಲರ್ ಶೇಡ್ಸ್ಗಳು ಯಾವುದ್ಯಾವುದು ಅಂತ ಸೆಲೆಕ್ಟ್ ಮಾಡೋದು. ಮತ್ತು ಎಲಿವೇಷನ್ ಪೋರ್ಷನ್ಗಳನ್ನು ಈಗ ಕಾಂಟ್ರಾಸ್ಟ್ ಪಾರ್ಟ್ ಅಂತೀವಿ. ಲೈಕ್ ನಿಮಗೆ ತುಂಬ ಎದ್ದು ಕಾಣುವಂಥ ಪಾರ್ಟ್ಗಳನ್ನು ಯಾವುದ್ಯಾವುದು ಥರ ಯಾವುದಕ್ಕೆ ಯಾವ್ದು ಹಾಕಬೇಕು ಅನ್ನೋದನ್ನು ಇದು ಮಾಡೋದೇ ದೊಡ್ಡ ಸಮಸ್ಯೆ. ಸೊ ಮಾಡ್ತಾ ಅದು ಈಸಿ ಆಗುತ್ತೆ. ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ಅದು ತುಂಬ ಕಷ್ಟ ಅನ್ಸೋದು. ಬಟ್ ಈಗ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದು ನನ್ನ ಕಾಂಟ್ರಾಸ್ಟಿಂಗ್ ಪಾರ್ಟು, ಕಲರ್ ಸೆಲೆಕ್ಷನ್ಸು ಇದೆಲ್ಲ ತುಂಬ ಏನು ಟೈಮ್ ತೊಗೊಳಲ್ಲ ನಾನು. ಕ್ಲೈಂಟಿಗೆ ಒಂದೊಂದು ಸತಿ ಎಲ್ಲ ಸೆಲೆಕ್ಷನ್ಗಳು ಇಷ್ಟ ಆಗುತ್ತೆ ಅಂತಲ್ಲ. ನೀವು 100ಕ್ಕೆ 100 ಕೊಟ್ಟು ಮಾಡಿರ್ತೀರ, ಬಟ್ ಅವ್ರಿಗೆ 101 ಇಷ್ಟ ಆಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಕಾಮಾಗಿ ಅವ್ರಿಗೆ ಏನು ಬೇಕು, ಯಾವ ಕಲರ್ ಶೇಡಲ್ಲಿ ಬೇಕು, ರೆಫರೆನ್ಸ್ಗಳು ತೊಗೊಂಡ್ಬಿಟ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾವು ಇದಕ್ಕೊಂದು ರೆಫರೆನ್ಸ್ಗಳನ್ನೆಲ್ಲ ತೊಗೊಂಡ್ಬಿಟ್ಟಿದ್ದೀವಿ. ಸೊ ನಮಗೆ ಈಸಿ ಆಯಿತು ವರ್ಕ್ ಡಿಸೈನ್ ಮಾಡೋಕ್ಕೆ. ಬಟ್ ಫೈನಲ್ ಎಲಿವೇಷನ್ ಬಂದಾಗ ಅದು ಅವ್ರಿಗೆ ಔಟ್ಪುಟ್ಟು ಅವ್ರ ಇಮ್ಯಾಜಿನೇಷನ್ ರೀಚ್ ಮಾಡಲೇಬೇಕು. ಆ್ಯಕ್ಚುಲಿ ಅವ್ರು ಅಂದ್ಕೊಂಡಿರೋಕ್ಕಿಂತ ಒಂದು 10% ಜಾಸ್ತಿ ವರ್ಕ್ ಆಗಿತ್ತು ಅಂದರೆ 100% ಯಾವುದೇ ನೋ ಡೌಟ್ ದೇ ವಿಲ್ ಅಗ್ರಿ, ಸರ್ ಇದು ಸಾಕು ಅಂತ. ಅದು ಒಂದು 2% ಆ ಕಡೆ ನೋಡಿ ಹೇಳ್ತೀನಿ ಇಂಥವೆಲ್ಲ ಮಾತಾಡ್ಬಿಟ್ರೆ ಇನ್ನೂ ಏನೋ ಮಾಡಬೇಕಿತ್ತು ಅಂತ ಅದಾಗತ್ತೆ. ಅದು ಎಲ್ಲರಿಗೂ ನೀವು ಏನೇ ಇದು ಕೊಟ್ಟು ಮಾಡಿದ್ರೂ ಬಂದೇ ಬರುತ್ತೆ. ಸೊ ಆ ಥರ ಬರಬಾರ್ದು ಅಂದರೆ ಫಸ್ಟ್ ಒಂದು ರೆಫರೆನ್ಸ್ ತೊಗೊಂಬಿಡಿ, ಏನು ಎತ್ತ ಅಂತ. ದೇ ವಿಲ್ ಸೇ ಲೈಕ್ ಈ ಥರ ಹಿಂಗೆ ಬೇಕು, ಇದು ಹಿಂಗೆ ಬರಬೇಕು ಅಂದಿರ್ತಾರೆ. ಮತ್ತು ಅವ್ರು ಹಾಕ್ಕೊಂಡಿರೋ ಪ್ಲ್ಯಾನ್ಗಳಿಗೆ ಅದು ಮ್ಯಾಚ್ ಆಗುತ್ತಾ ಅನ್ನೋದನ್ನು ನೋಡ್ಕೊಬೇಕಾಗಿರುತ್ತೆ. ಸೊ ಇದೆಲ್ಲ ಇವತ್ತಿನ ಮಾಹಿತಿ ಸಿವಿಲ್ ರಿಲೇಟೆಡ್ ಮತ್ತು ಎಕ್ಸ್ಟೀರಿಯರ್ ಪೋರ್ಷನ್ ಲೈಕ್ ಎಲಿವೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರಸನ್ನ ರಾಯ್ಕರ್. ಸಿಗೋಣ. ಶುಭರಾತ್ರಿ.